ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ಇದು ನನ್ನ 3ನೇ ವಿಡಿಯೋ ಆಗಿದೆ. ಯಾವುದ ಸಬ್ಜೆಕ್ಟಿನ ಮೇಲೆ ಅಂದರೆ ನಮ್ಮ ಬಿಸ್ನೆಸ್ ಸ್ಟಡೀಸ್ ಅಂತ, ಅಂದರೆ ನಿಮ್ಮ ವ್ಯವಹಾರ ಅಧ್ಯಯನ ಅಂತ. ಕಮ್ಮಿಂಗ್ ಸ್ಯಾಟರ್ಡೇ ಇರುವಂತಹ ಆ್ಯನ್ಯುವಲ್ ಎಕ್ಸಾಮ್ 1 ಅಂತ. ಆ ಆ್ಯನ್ಯುವಲ್ ಎಕ್ಸಾಮ್ 1 ನಿಮ್ಮ ಬೆಸ್ಟ್ ಆಗಬೇಕು. ಈಗ ಆಗಿರುವಂಥದ್ದು ಇಂಗ್ಲೀಷು, ಸೆಕೆಂಡ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಯಾವುದು ಬೆಸ್ಟ್ ಆಗಬೇಕು ಅಂದರೆ ಅದು ನಿಮ್ಮ ಬಿಸ್ನೆಸ್ ಸ್ಟಡೀಸ್ ಆಗಬೇಕು. ಹಾಗಿದ್ದರೆ ಆ 2 ವೀಡಿಯೋಸ್ಗಳನ್ನು ತಪ್ಪದೆ ನೋಡಿ. ಫಿಕ್ಸ್ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಹಾಗಿದ್ದರೆ ಅವೇ ಇಂಪಾರ್ಟೆಂಟ್ ವೀಡಿಯೋಸಾ ನೋಡಿ. ಆ 2 ವೀಡಿಯೋಸ್ಗಿಂತ ಈ ವಿಡಿಯೋ ಯಾವ ಲೆವೆಲ್ಗೆ ಇಂಪಾರ್ಟೆಂಟ್ ಅಂದರೆ ನಮ್ಮ ಫೇಲ್ಯೂರ್ ಸ್ಟೂಡೆಂಟ್ಸ್, ನಮ್ಮ ಆ್ಯಾವ್ರೇಜು, ನಮ್ಮ ಪ್ರೈವೇಟ್ ಕ್ಯಾಂಡಿಡೇಟ್ಸು, ನಮ್ಮ ಟಾಪರ್ಸು, ನಮ್ಮ ಫ್ರೆಶ್ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗಲಿದೆ. ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಈಗ ಪಾಸ್ ಆಗಲಿಕ್ಕೆ ಏನು ಓದಬೇಕು, ಫಸ್ಟ್ ಕ್ಲಾಸ್ ಬರಲಿಕ್ಕೆ ಏನನ್ನು ಓದಬೇಕು, ಹಾಗೂ ಔಟ್ ಆಫ್ 80 ತೆಗಿಬೇಕು ಅಂದರೆ ಏನನ್ನು ಓದಬೇಕು, ಎಲ್ಲಿ ಓದಬೇಕು, ಹೇಗೆ ಓದಬೇಕು, ಹಾಗೂ ಕ್ವಶನಿಗೆ ಆನ್ಸರನ್ನು ಎಲ್ಲಿ ಹುಡುಕಬೇಕು, ಸಂಪೂರ್ಣವಾಗಿ ನನ್ನ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಕೇಳಿ ಸರ್. ನೋಡಿ ಸರ್, ಸೆಕೆಂಡ್ ಇಯರ್ PUC ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮ್ ಬರೀಬೇಕು ಅಂತ ಡಿಸೈಡ್ ಮಾಡಿದವರು ಪ್ರತಿಯೊಬ್ಬರು ಕೂಡ ಬರೀತಾ ಇದ್ದೀರಾ, ಆಯಿತಾ. ನಮ್ಮ PUC ಬೋರ್ಡ್ ವತಿಯಿಂದ ನಿಮಗೆಲ್ಲರಿಗೂ ಕೂಡ ಮಾಡಲ್ ಕ್ವಶನ್ ಪೇಪರ್ಗಳನ್ನು ರಿಲೀಸ್ ಮಾಡಿ ಕೊಟ್ಟಿದ್ದಾರೆ, ಹೌದಲ್ವಾ. ಮಾಡಲ್ ಕ್ವಶನ್ ಪೇಪರ್ಸ್ಗಳು, ಈ ಮಾಡಲ್ ಕ್ವಶನ್ ಪೇಪರ್ 1, 2 ಆಯಿತಾ. ಮಾಡಲ್ ಕ್ವಶನ್ ಪೇಪರ್ 1, 2 ಹಾಗೂ 3 ಇದೆ. ಈ 3 ಮಾಡಲ್ ಕ್ವಶನ್ ಪೇಪರನ್ನು ಓದಿದರೆ ನಾವು 60 ತೆಗಿತೀವ, 70 ತೆಗಿತೀವ ಅಂತ ಕೇಳ್ತಿದ್ದೀರಾ. ನಿಜವಾಗಿಯೂ ತಾವುಗಳು ಪಾಸ್ ಆಗ್ತೀರಾ, ಇಷ್ಟಂತೂ ನಾನು ಹೇಳಬಲ್ಲೆ. ಯಾಕಂದರೆ ಈಗಾಗಲೇ ಕನ್ನಡ ಎಕ್ಸಾಮ್ ಆಗಿದೆ, ಇಂಗ್ಲೀಷ್ ಎಕ್ಸಾಮ್ ಆಗಿದೆ, ಹೌದಲ್ವಾ. ಫಿಸಿಕ್ಸ್ ಆಗಕ್ಕೆ ಹೋಗ್ತಾ ಇದೆ ನಾಳೆ. ಹಾಗಿದ್ದರೆ ನಿಮ್ಮ ಕಾನ್ಸಂಟ್ರೇಷನ್ ಯಾವ ಕಡೆಗೆ ಇರಬೇಕು ಅಂತ ಹೇಳಿದರೆ ಸ್ವಲ್ಪ ಇಲ್ಲಿಗೆ ಲೆವೆಲಿಗೆ ಇರಬೇಕು. ಬರೀ ಪಾಸ್ ಆಗಲಿಕ್ಕೆ ಅಷ್ಟೇ ಬರೆದು ಬಂದರೆ ಆಮೇಲೆ ಫೇಲ್ ಆಗಿಬಿಡ್ತೀರ ವಿದ್ಯಾರ್ಥಿಗಳೇ. ಅಟ್ಲೀಸ್ಟ್ 10 ಅಂಕಗಳ ಏನಂತೀರ ಎಕ್ಸ್ಟ್ರಾ ತಾವುಗಳು ಅಲ್ಲಿ ಬರೆದಿದ್ದರೆ ಆವಾಗ ಎಲ್ಲಾದರೂ ಕಡಿತಗಳು ಆದರೆ, ಅಂದರೆ ನೆಗೆಟಿವ್ ಆದರೆ ತಾವುಗಳು ಬಂದು 24ಕ್ಕೆ ನಿಂತ್ಕೊಂತೀರ. 24 ಪಾಸಿಂಗ್ ಮಾರ್ಕ್ಸು, ಇದು ನೆನಪಿರಲಿ. ಇದನ್ನು ತೆಗೆಯುವಂಥದ್ದು ಬಹಳ ಸುಲಭ ಸರ್. ಬರೀ ಪಾರ್ಟ್ ಟೈನಲ್ಲೇ 20 ಮಾರ್ಕ್ಸ್ ಇರ್ತವೆ, ಯಾಕೆ ನಾನು ಪಾಸ್ ಆಗಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀರೋ ಅಂತ ಗೊತ್ತಿಲ್ಲ, ಆಯಿತಾ. ಮಾಡಲ್ ಕ್ವಶನ್ ಪೇಪರ್ 1, 2, 3 ಇದೆ ಅಲ್ವಾ, ಬಹಳ ಅಂದರೆ ಬಹಳ ವೆರಿ ಇಂಪಾರ್ಟೆಂಟ್. ಇದನ್ನು ಕೂತ್ಕೊಂಡು ಮೊದಲು ಪ್ರಾಕ್ಟೀಸ್ ಮಾಡಿ. ಹಾಗಿದ್ದರೆ ಸರ್ ಪ್ರಾಕ್ಟೀಸ್ ಮಾಡೋಕ್ಕೆ ನಮಗೆ ಕೀ ಆನ್ಸರ್ ಬೇಕಿತ್ತು ಅಂತ ತಮಗೆ ಬೇಕು ಅಂತ ಅನಿಸಿದರೆ ಅದು ನಾನು ನಿಮಗೆ ಕಳಿಸ್ಕೊಡ್ತೇನೆ, ಚಿಂತೆ ಮಾಡಬೇಡಿ. ನೆಕ್ಸ್ಟು ನಿಮ್ಮ ಪ್ರಿಪೇಟ್ರಿ ಎಕ್ಸಾಮ್ ಇದೆ ಅಲ್ವಾ, ಪ್ರಿಪೇಟ್ರಿ ಎಕ್ಸಾಮಿನ ಕ್ವಶನ್ ಪೇಪರ್ 1 ಹಾಗೂ ಕ್ವಶನ್ ಪೇಪರ್ 2, ಈ 2 ಕ್ವಶನ್ ಪೇಪರ್ಗಳನ್ನು ಅರ್ಧಕ್ಕೆ ಕೊಡ್ದು ಬಿಡಬೇಕು. ಯಾರು ಅಂತ ಹೇಳಿದರೆ ಸರ್ ನನಗೆ ಏನು ಬೇಕು, ಒಂದು 60 ಆಯಿತಾ ಅಂಕಗಳು ಬೇಕು ಅಂದರೆ ಇದೇ ಮಾಡಲ್ ಕ್ವಶನ್ ಪೇಪರ್ 1, 2, 3 ಪ್ಲಸ್ ನಿಮ್ಮ ಏನಂತೀರ ಪ್ರಿಪೇಟ್ರಿ ಎಕ್ಸಾಮ್ 1, 2 ರೆಡಿ ಆಗಬೇಕು. ಇಲ್ಲ ಸರ್ ನನಗೆ 80 ಔಟ್ ಆಫ್ 80 ಬೇಕು ಅಂತಹ ವಿದ್ಯಾರ್ಥಿಗಳಿಗೆ ನೋಡಿ 3 ಕ್ಯಾಟಗರಿಯನ್ನು ಮಾಡಿದ್ದೇನೆ ಇಲ್ಲಿ. ಇದು 40 ಅಂಕಗಳು ಅಂದ್ಕೊಳ್ಳಿ, ಇದು ಒಂದು 60. ಹಾಗೂ ಈಗ ಆಯಿತಾ ನಿಮಗೆ ನಾನು ಎಕ್ಸಾಮಲ್ಲಿ 70 ಔಟ್ ಆಫ್ 70 80 ಈಗಲ್ವಾ ನಿಮ್ಮದು ಬಿಸ್ನೆಸ್ ಸ್ಟಡೀಸ್ 80 ಮಾರ್ಕ್ಸಿಗಿದೆ. 80 ಔಟ್ ಆಫ್ 80 ಮಾರ್ಕ್ಸ್ ಬೇಕು ಅಂತ ಅನ್ನುವಂತಹ ವಿದ್ಯಾರ್ಥಿಗಳು ದಯವಿಟ್ಟು ಈಗ ನೋಡಿದರೆ ಅರ್ಥ ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಬಳಿನಲ್ಲಿ ಆಯಿತಾ 3 ಪ್ರಶ್ನೆ ಪತ್ರಿಕೆಗಳು ಇದ್ದಾವೆ. ನನ್ನ ಹತ್ರ ಎಷ್ಟಿದ್ದಾವೆ, 3 ಕ್ವಶನ್ ಪೇಪರ್ಗಳು ಇದ್ದಾವೆ. ಅದ್ರ ಜೊತೆಗೆ 3ಕ್ಕೂ ಕೂಡ ಕೀ ಆನ್ಸರ್ ರೆಡಿ ಇದೆ. ಯಾಕೆ ಕೀ ಆನ್ಸರ್ ರೆಡಿ ಇದೆ ಅಂತ ಹೇಳಿದರೆ ದಿಸ್ ಈಸ್ ನಾಟ್ ಎ ಟೈಮ್ ಟು ಸರ್ಚ್ ಆನ್ಸರ್ಸ್. ಕ್ವಶನ್ ಪೇಪರು ಸಿಕ್ಬಿಡುತ್ತೆ, ಇಂಪಾರ್ಟೆಂಟ್ ಕ್ವಶನ್ಸು ಸಿಕ್ಬಿಡುತ್ತೆ, ಆದರೆ ಆನ್ಸರ್ಸೇ ಇರಲ್ಲ. ಆ ಹುಡುಕೋದ್ರಲ್ಲಿಯೇ ಎಕ್ಸಾಮ್ ಬಂದಿರುತ್ತೆ, ಹುಡುಕೋದ್ರಲ್ಲಿಯೇ ಎಕ್ಸಾಮ್ ಮುಗಿದೋಗಿರುತ್ತೆ. ಎಷ್ಟೋ ಇನ್ನೂ ಆನ್ಸರ್ಸೇ ಹುಡುಕಿರಲ್ಲ, ಎಲ್ಲಿದ್ದಾವೆ ಅನ್ನೋದೇ ಗೊತ್ತಿರಲ್ಲ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸಮಯವನ್ನು ವೇಸ್ಟ್ ಮಾಡಬೇಡಿ. ಟೈಮ್ ಈಸ್ ವೆರಿ ಪ್ರೀಷಿಯಸ್ ಅಂತ. ಯಾಕಂದರೆ ಒಂದು ಮೆಟಾಫರೇ ಇದೆ, ಟೈಮ್ ಆ್ಯಂಡ್ ರಿವರ್ ನೆವರ್ ಸ್ಟಾಪ್ಸ್ ಅಂತ. ನೀವು ನಿಂತ್ಕೋಬೋದು, ನೀವು ಮಲಗ್ಬೋದು, ನೀವು ಸ್ವಲ್ಪ ಏನಂತೀರ ತಗೋಬೋದು, ಆದರೆ ಇವೆಲ್ಲ ಸ್ಟಾಪ್ ಆಗಲ್ಲ. ಹಾಗಾಗಿ ನೋಡಿ ಈ ಮಾಡಲ್ ಕ್ವಶನ್ ಪೇಪರ್ 1, 2, 3 ಈ ಪ್ರಿಪೇಟ್ರಿ ಎಕ್ಸಾಮ್ 1, 2 ಜೊತೆಗೆ ನಾನು ಕೊಟ್ಟಂತಹ 3 ಪ್ರಶ್ನೆ ಪತ್ರಿಕೆಗಳು, ಅಲ್ಲಿಗೆ ಟೋಟಲು 8 ಕ್ವಶನ್ ಪೇಪರ್ಸ್ ಆಯಿತು. ಯಾರೆಲ್ಲ ನಾನು ಔಟ್ ತೆಗಿಬೇಕು ಅಂತ ಇದ್ದೀರೋ ಇಂಥ ವಿದ್ಯಾರ್ಥಿಗಳು ಈ 8 ಕ್ವಶನ್ ಪೇಪರ್ಸ್ಗಳನ್ನು ಕೂಡ ಸಾಲ್ವ್ ಮಾಡಿ 100% ನೀವು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ 80 ಔಟ್ ಆಫ್ 80 ತೆಗಿತೀರಾ. ದಿಸ್ ಈಸ್ ಮೈ ಚಾಲೆಂಜ್. ಈ ವಿಡಿಯೋಕ್ಕಿಂತ ಹಿಂದೆ ಅಪ್ಲೋಡ್ ಮಾಡಿಕೊಟ್ಟಿದ್ದೇನಲ್ವ, ಅದಂತೂ ಫಿಕ್ಸ್ ಕ್ವಶನ್ಸ್ ಕಂಡ್ರೆ ಯಾವುದೇ ಕಾರಣಕ್ಕೂ ಆ ವಿಡಿಯೋನ ಸ್ಕಿಪ್ ಮಾಡ್ಕೋಬೇಡಿ, ಬಿಡಬೇಡಿ, ಆ ವಿಡಿಯೋವನ್ನು ವಾಚ್ ಮಾಡಿ. ನಮ್ಮ ಪ್ರಿಪೇಟ್ರಿ ಎಕ್ಸಾಮಿಗೆ ಅದಕ್ಕೂ ಕೂಡ ಬಹಳ ಜನ ವಿದ್ಯಾರ್ಥಿಗಳು ಕ್ವಶನ್ ಪೇಪರೇ ಇಲ್ಲ ಅಂತ ಇದ್ದರು. ಅದನ್ನು ಕೂಡ ಹುಡುಕಿ ಕನ್ನಡ ಮೀಡಿಯಮ್ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ವ್ಯವಹಾರ ಅಧ್ಯಯನ ಹಾಗೂ ನಮ್ಮ ಏನಿದು ಬಿಸ್ನೆಸ್ ಸ್ಟಡೀಸ್ 2 ಕೂಡ ಒಂದೇ, ಆಯಿತಾ. ಇವರಿಗೆ ಕೀ ಆನ್ಸರ್ ಎಲ್ಲ ಬೇಕು ಅಂತ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ
ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 100% 3 ಮಾಡಲ್ ಕ್ವಶನ್ ಪೇಪರನ್ನು ಕೊಟ್ಟಿರ್ತೇನೆ. ಈ 3 ಮಾಡಲ್ ಕ್ವಶನ್ ಪೇಪರಿಗೆ 3 ಸಪ್ರೇಟಾಗಿ ಕೀ ಆನ್ಸರ್ಗಳನ್ನು ಅವೈಲೇಬಲ್ ಮಾಡಿಕೊಟ್ಟಿರ್ತೇನೆ. ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ಪ್ರಿಪೇಟರಿ ಎಕ್ಸಾಮ್ 1, ಪ್ರಿಪೇಟರಿ ಎಕ್ಸಾಮ್ 2 ಎರಡೂ ಪ್ರಶ್ನೆ ಪತ್ರಿಕೆಗಳು ಜೊತೆಗೆ ಕೀ ಆನ್ಸರ್ ಕೂಡ ಕೊಟ್ಟಿರ್ತೇನೆ. ಡೌನ್ಲೋಡ್ ಮಾಡ್ಕೊಳ್ಳಿ ಸರ್. ರೀಸನ್ ಇಷ್ಟೇ, ಎಲ್ಲ ಮೆಟೀರಿಯಲ್ ನಾನೇ ಇಟ್ಕೊಂಡು ಏನು ಹೊತ್ಕೊಂಡು ಹೋಗಲ್ಲ. ಒಂದಿನ ನಾನು ಇವತ್ತು ನಿಮಗೆ ಸಿಕ್ಕರೆ ನೀವು ನನ್ನನ್ನು ಕೊನೆವರೆಗೂ ಕೂಡ ನೆನೆಸ್ತೀರಾ. ನೆಕ್ಸ್ಟು ನನ್ನ ಹತ್ರ ಏನಾದರೂ ಇಲ್ಲ ಅಂದರೆ ನಿಮ್ಗೆ ಹೇಳ್ತೇನೆ, ದಯವಿಟ್ಟು ಅದನ್ನು ಕಳಿಸಿ ಕೊಡಿ. ಇನ್ನೊಂದು ಎಕ್ಸಾಮು 80 ಔಟ್ ಆಫ್ 80 ಬೇಕು ಅಂದವರು ನಾನು 3 ಇಂಪಾರ್ಟೆಂಟ್ ಕ್ವಶನ್ ಪೇಪರ್ 1, ಕ್ವಶನ್ ಪೇಪರ್ 2, ಕ್ವಶನ್ ಪೇಪರ್ 3 ಅಂತ ಕೊಟ್ಟು ಕೆಳಗಡೆ ಕ್ವಶನ್ ಪೇಪರ್ 1 ಕೀ ಆನ್ಸರ್, 2 ಕೀ ಆನ್ಸರ್, 3 ಕೀ ಆನ್ಸರ್ ಅಂತ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಸುಮಾರು 8 ಪ್ರಶ್ನೆ ಪತ್ರಿಕೆಗಳು ಹಾಗೂ 8 ಕೀ ಆನ್ಸರ್ಗಳನ್ನು ನೀಡಿರ್ತೇನೆ. ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ರಿಕ್ವೆಸ್ಟು, ಎಕ್ಸಾಮ್ ಆದ ತಕ್ಷಣ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸಿಕೊಡೋದನ್ನು ಮರೆಯಬೇಡಿ. ಇನ್ನೂ ಹಿಸ್ಟ್ರಿ ಕ್ವಶನ್ ಪೇಪರ್ ಯಾರು ಕೂಡ ಕಳಿಸ್ಕೊಳ್ಳಿಲ್ಲ, ಭಾಳ ಬೇಜಾರಾಗುತ್ತೆ. ಯಾಕಂದರೆ ವಿದ್ಯಾರ್ಥಿಗಳು ಇಲ್ಲಿಂದ ಬರೀ ತೆಗೆದುಕೊಳ್ಳೋದನ್ನು ಕಲ್ತಿದ್ದಾರೆ, ಅಲ್ಲಿಂದ ಕೊಡೋದು ಕಲ್ತಿಲ್ಲ. ಕೈ ಬರೇ ಹೀಗಾಗಬಾರ್ದು ರೀ, ಉಣ್ಸಂಗೆ ಆಗಬೇಕು, ಅದು ನಿಮ್ಮ ಜೀವನ ಆಗಬೇಕು. ಧನ್ಯವಾದಗಳು. ನಿಮ್ಮ ಸದಾ ಸಂತೋಷವಾಗಿರಿ ಮಕ್ಕಳೇ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಲ್ ದ ಬೆಸ್ಟ್.